ಹಲೋ ಹಾಯ್, ನಾನು ನಿಮ್ಮ ಮನೆಯ ಲಕ್ಷ್ಮಿ ಬ್ಲಾಗ್ಸ್. ಏನು ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಸೂಪರಾಗಿದ್ದೀನಿ. ನಾನಿವತ್ತು ಒಳ್ಳೆ ಸೂಪರಾಗಿರೋಂತಹ ಫಿಶ್ ಕರಿ ಮಾಡ್ಕೊಂಡು ಬಂದಿದ್ದೀನಿ. ಬನ್ನಿ ಹೇಗೆ ಮಾಡಿದ್ದೀನಿ ಅನ್ನೋದನ್ನ ತೋರಿಸ್ತೀನಿ. ಹಾಗೆಯೇ ನಾವು ಮೀನು ತೊಗೊಂಡು ಬಂದಿರೋದು ಎಲ್ಲಿ, ಹೇಗೆ ತೊಗೊಂಡು ಬಂದೋ ಅಂತ ತೋರಿಸ್ತೀನಿ ನೋಡಿ. ತುಂಬ ಅಂದರೆ ತುಂಬ ರಶ್ ಇತ್ತು, ಜನ ಅಂತ ತುಂಬ ಜನ ಇತ್ತು. ಮೀನು ಅಷ್ಟೇ ನಾವು ತೊಗೊಳ್ಳೋದು ರೋಡ್ ಸೈಡಲ್ಲಿ ಇಟ್ಟಿರ್ತಾರಲ್ಲ ನೋಡಿ, ಅಲ್ಲಿ ನಾವು ತೊಗೊಳ್ಳೋದು. ನೀವು ಕಮೆಂಟ್ ಮಾಡಿ ತಿಳಿಸಿ ನೀವು ಎಲ್ಲಿ ತೊಗೊಂಬರ್ತೀರ ಮೀನನ್ನ ಅಂತ. ತುಂಬ ಅಂದರೆ ತುಂಬ ಜನ ಇರೋದ್ರಿಂದ ನಾವು ತುಂಬ ವೇಟ್ ಮಾಡೋಂಗಾಯಿತು ನೋಡಿ. ಇಲ್ಲಿ ಜೀವ ಇರೋಂತಹ ಮೀನಿದೆ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ. ತುಂಬಾ ಆಟ ಆಡ್ತಾಯಿದ್ದು. ನಾವು ಅಂದರೆ ಅಂಗಡಿಗಳಲ್ಲಿ ತೊಗೊಳ್ಳಲ್ಲ, ಗೊತ್ತಿಲ್ಲ ಯಾಕೆ ಅಂತ ನಮಗೆ ಗೊತ್ತಿಲ್ಲ. ನಾವು ಅಂಗಡೀಲಿ ಯಾವತ್ತೂ ತೊಗೊಂಡಿಲ್ಲ ಮೀನನ್ನು. ಈ ರೋಡ್ ಸೈಡಲ್ಲಿ ಇಟ್ಕೊಂಡಿರ್ತಾರೆ ನೋಡಿ, ಅವ್ರ ಹತ್ರನೇ ತೊಗೊಂಡು ಬರೋದು ಮೀನನ್ನು. ನಾವು ಯಾವಾಗ ಹೋದರೂ ಅಷ್ಟೇ ಅಲ್ಲೇ ತೊಗೊಂಡು ಬರೋದು. ಅದಾದಮೇಲೆ ತುಂಬ ಅಂದರೆ ತುಂಬ ಹೊತ್ತು ನಿಂತ್ಕೊಂಡಂಗಾಗಿದೆ ನಮಗೆ. ಆಮೇಲೆ ಜನ ಅಷ್ಟೇ, ಜನ ತುಂಬ ಜನ ಬಂದು ನಿಂತಿತ್ತು. ತುಂಬ ಅಂದರೆ ತುಂಬ ಜನ ಬಂದು ನಿಂತಿತ್ತು ನೋಡಿ. ಎಷ್ಟು ಚೆನ್ನಾಗಿದೆ ಅಂತ ಮೀನು, ಫ್ರೆಶ್ ಆಗಿದೆ. ಅಂದರೆ ಇದೂ ಅಷ್ಟೇ, ಇದು ತುಂಬ ಜನ ತೊಗೊತಾಯಿದ್ರು, ನಾವಿದನ್ನು ತೊಗೊಳ್ಳಿಲ್ಲ. ಮತ್ತು ಇನ್ನೊಂದೇನು ಅಂದರೆ, ನಾನು ಫಿಶ್ನ ತೊಗೊಂಡೋದ್ಮೇಲೆ ಚೆನ್ನಾಗಿ ತೊಳೆದ್ಬಿಟ್ಟು, ಅದನ್ನ ನೀಟಾಗಿ ತೊಳೆದ್ಬಿಟ್ಟು, ಅದಕ್ಕೆ ಉಪ್ಪು, ಖಾರ ಮತ್ತು ಅರಿಶಿನ ಪುಡಿ ಇದನ್ನೆಲ್ಲ ಹಾಕಿ ಒಂದು ಸ್ವಲ್ಪ ಹುಣಸೆ ಹುಳಿನ ಬಿಟ್ಬಿಟ್ಟು ಅದನ್ನು ನೆನೆಯೋಕ್ಕೆ ಇಟ್ಬಿಡ್ತೀನಿ. ನೀಟಾಗಿ ತೊಳೆದಾದ್ಮೇಲೆ ಅದನ್ನು ನೆನೆಯೋಕ್ಕೆ ಇಡಬೇಕಂಗೆ, ಆಗ ಇಟ್ಟಾಗ ಚೆನ್ನಾಗಿರುತ್ತೆ. ಬನ್ನಿ ತಡ ಮಾಡೋದು ಬೇಡ, ನಾನು ಏನೇನು ಮಾಡ್ತೀನಿ, ಹೇಗೆ ಮಾಡ್ತೀನಿ ಅನ್ನೋದನ್ನ ತೋರಿಸ್ತೀನಿ. ಈಗ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೊಂದು ದಪ್ಪ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿನ ಹಾಕೋಷ್ಟು ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಈರುಳ್ಳಿ ಹಾಕಿದಷ್ಟು. ಅದಾದಮೇಲೆ ಇದಕ್ಕೆ ಒಂದು ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ಕೊಂಡು, ಶುಂಠಿ ಹಾಕ್ಕೊಂಡು ಫ್ರೈ ಮಾಡಿ, ಸ್ವಲ್ಪ ಚಕ್ಕೆ ಮತ್ತು ಲವಂಗ, ಗಸಗಸೆ ಇಷ್ಟನ್ನು ಹಾಕಿ ಫ್ರೈ ಮಾಡಾದಮೇಲೆ ಒಂದು 3 ಟೊಮೊಟೊನ ಹಾಕ್ಕೋತಾ ಇದ್ದೀನಿ. ಹುಳಿ ಇದ್ದರೆ ಚೆನ್ನಾಗಿರುತ್ತಲ್ವ, ಸ್ವಲ್ಪ ಹುಳಿ ಇರಬೇಕಲ್ವ ಮೀನು ಸಾಂಬಾರು. ನಮಗೆ ಆ ಥರ. ನಿಮ್ಗೆ ಕಮ್ಮಿ ಬೇಕು ಅಂದರೆ ಸ್ವಲ್ಪ ಟೊಮೊಟೊನ ಕಮ್ಮಿ ಹಾಕ್ಕೊಳ್ಳಿ. ಅದಾದಮೇಲೆ ನಾನಿವಾಗ ಅದಕ್ಕೆ ಸ್ವಲ್ಪ ಕೊಬ್ಬರಿ ತುರಿನ ಹಾಕೋತಾ ಇದ್ದೀನಿ. ಜಾಸ್ತಿ ಹಾಕೊಳ್ಳೋಕೆ ಹೋಗ್ಬಿಡಿ, ತೆಂಗಿನಕಾಯಿನ ಸ್ವಲ್ಪ ಹಾಕ್ಕೊಳ್ಳಿ. ಕೊಬ್ಬರಿ ತುರಿನೇ ಹಾಕೋಬೇಕು ಅಂತ ಏನಿಲ್ಲ, ತೆಂಗಿನಕಾಯಿ ಆದರೂ ಅವರು ಹಾಕ್ಕೋಬೋದು, ಕೊಬ್ಬರಿ ತುರಿ ಆದರೂ ಹಾಕ್ಕೋಬೋದು. ಇದನ್ನು ಚೆನ್ನಾಗಿ ಒಂದು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡೋಣ. ಅದು ತಣ್ಣಗಾದ್ಮೇಲೆ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ಳೋಣ ನೋಡಿ. ಜಾರ್ಗೆ ಹಾಕಿ ರುಬ್ಬೋಣ ಇದನ್ನು. ನುಣ್ಣಗೆ, ತುಂಬಾ ನುಣ್ಣಗೆ ರುಬ್ಕೋಬೇಕು, ಜಾಸ್ತಿ ದಪ್ಪ ದಪ್ಪ ರುಬ್ಕೊಂಡ್ರೆ ಚೆನ್ನಾಗಿರಲ್ಲ. ಅದಾದಮೇಲೆ ಸ್ವಲ್ಪ ಹುರ್ಗಡ್ಲೆ, ಸ್ವಲ್ಪ ಗೋಡಂಬಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಎಲ್ಲನೂ ಹಾಕಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ಸ್ವಲ್ಪ ಇದಕ್ಕೆ ಸ್ವಲ್ಪ ಅಂದರೆ ಖಾರದ ಪುಡಿ ಸ್ವಲ್ಪ ಹಾಕಿ ರುಬ್ಕೊಂಡಿದ್ದೀನಿ. ಈಗ ನಾನು ಇದಕ್ಕೆ ಬಾಣಲಿಗೆ ಎಣ್ಣೆನ ಹಾಕಿ, ಗ್ಯಾಸನ್ನು ಆನ್ ಮಾಡಿಲ್ಲ, ಧನಿಯಾ ಪೌಡರ್ 2 ಸ್ಪೂನು ಮತ್ತು ಅರಿಶಿನ ಪುಡಿ ಮತ್ತು ಪೆಪ್ಪರ್ ಪೌಡರು ಎಲ್ಲನೂ ಹಾಕಿ ಗ್ಯಾಸನ್ನು ಆಫ್ ಮಾಡಿ ಎಲ್ಲನೂ ಕಲಿಸ್ಕೊತಾ ಇದ್ದೀನಿ. ನೀಟಾಗಿ ಕಲಸಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನೋಡಿ, ಈ ಥರ ಮಿಕ್ಸ್ ಮಾಡಿಕೊಂಡು ಆದಮೇಲೆ ಇದಕ್ಕೆ ನಾವು ಗ್ಯಾಸ್ ಆನ್ ಮಾಡಿಕೊಂಡು ಇಮ್ಮಿಡಿಯೇಟ್ಲಿ ಈರುಳ್ಳಿನ ಹಾಕ್ಕೊಳ್ಳೋಣ. ಇಲ್ಲಿಗೊಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಈಗ ನಾವು ರುಬ್ಬಿರೋ ಮಸಾಲನ ಇದರೊಳಗಡೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ. ಈ ಥರ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಅದೆಲ್ಲ ನೀಟಾಗಿ ಮಿಕ್ಸ್ ಆಗಿ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇಮಿಡಿಯೇಟ್ಲಿ ನಾವು ತೊಳೆದಿರೋ ಜಾರ್ ನೀರನ್ನ ಹಾಕ್ಕೊಳ್ಳೋಣ. ಹಾಕ್ಕೊಂಡಾದ್ಮೇಲೆ ಹುಣಸೆ ಹುಳಿನ ಕಲಸಿಟ್ಕೊಂಡಿದ್ದೀನಿ ನಾನು ನೋಡಿ. ನಾನಿವಾಗ ಅರಿಶಿನ ಪುಡಿ ಮತ್ತು ಉಪ್ಪು, ಹುಣಸೆ ಹಣ್ಣು ಮತ್ತು ಖಾರದ ಪುಡಿ ಇಷ್ಟನ್ನು ಹಾಕಿ ಚೆನ್ನಾಗಿ ನೆನೆಸಿಟ್ಟಿರುವಂತಹ ಮೀನನ್ನು ನಾವು ಇಟ್ಕೊಂಡಿದ್ದೀನಿ. ಈಗ ನೋಡಿ, ಹುಣಸೆ ಹಣ್ಣು ಚೆನ್ನಾಗಿ ಕಲಸಿಟ್ಟಿರುವಂಥ ಹುಣಸೆ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕಿ ಸಾಂಬಾರು ಅಂದರೆ ಬರೀ ಸಾಂಬಾರು ಅನ್ನಂಗೆ ಆಗುತ್ತೆ. ಫಿಶ್ ಕರಿನ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಕುದಿಸ್ಕೊಂಡಾದಮೇಲೆ ಇವಾಗ ಫಿಶ್ ಹಾಕ್ಕೊಳ್ಳೋಣ ಒಳಗಡೆಗೆ.
ನೋಡಿ ನಾನು ಜಾಸ್ತಿ ನೀರು ಹಾಕಿದ್ದೀನಿ, ಏಕೆಂದರೆ ನಾವು ಮಧ್ಯಾಹ್ನನೇ ಮಾಡಿರೋದ್ರಿಂದ ಮತ್ತೆ ಪುನಃ ಸಾಯಂಕಾಲ ಕುದಿಸ್ಬೇಕಾದ್ರೆ ತುಂಬಾ ಗಟ್ಟಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ನಾನು ಈ ಥರ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಇವಾಗ ನಾನು ಅದಕ್ಕೆ ಫಿಸ್ ಹಾಕಿದ್ಮೇಲೆ ನಾವು ಅದನ್ನು ಮಿಕ್ಸ್ ಮಾಡಬೇಕಂದ್ರೆ ಬರೀ ಹಾಗೇ ಈ ಥರ ಹಿಡಿದ್ಬಿಟ್ಟು ಇದು ಮಾಡಿಬಿಟ್ಟು ಹಾಕಬೇಕಾಗತ್ತೆ. ನೋಡಿ ಹಿಂಗೆ ಮಾಡಿಬಿಟ್ಟು ಹಾಕಬೇಕು. ಹಾಕಾದ್ಮೇಲೆ ನಾವು ಸ್ವಲ್ಪ ಹೊತ್ತು ಕುದಿಸೋಕ್ಕೆ ಬಿಡೋಣ. ರುಚಿ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ನಾನು ಉಪ್ಪನ್ನು ಫಿಸ್ಸಲ್ಲಿ ಹಾಕಿರೋದ್ರಿಂದ ಸಾಂಬಾರಿಗೆ, ಅಂದರೆ ನಾವು ಫಿಸ್ಗೆ ಹಾಕ್ಕೊಂಡಿದ್ದೀವಲ್ಲ, ಹಾಗಾಗಿ ನಾನು ಕರಿಗೆ ಹಾಕಿಲ್ಲ, ಅಂದರೆ ಫಿಸ್ ಕರಿಗೆ ಹಾಕಿಲ್ಲ. ನೋಡಿಬಿಟ್ಟು ನಿಮಗೆ ಉಪ್ಪೇನಾದರೂ ಜಾಸ್ತಿ ಆಗಿದೆ ಅಂತ ಅಂದರೆ ಉಪ್ಪನ್ನು ಹಾಕೋಕ್ಕೆ ಹೋಗಬೇಡಿ. ಮೀನಲ್ಲಿರೋಂಥ ಉಪ್ಪು ನೀರು ಬಿಟ್ಕೊಳ್ಳುತ್ತೆ. ಅಕಸ್ಮಾತ್ ಏನಾದ್ರೂ ಉಪ್ಪು ಸಾಕಾಗಲಿಲ್ಲ ಅಂತ ಅನಿಸಿದ್ರೆ ನಿಮ್ಗೆ ಇನ್ನೊಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ. ನೋಡಿ ಈಗ ಫಿಸ್ ಕರಿ ರೆಡಿ. ಈಗ ನಾನು ಅದನ್ನು ಒಳಗಡೆ ಇರುವಂಥ ಫಿಸ್ಸನ್ನು ನಾನು ಎತ್ತಿ ಸಪ್ರೇಟಾಗಿ ಇಟ್ಕೊತೀನಿ. ಯಾಕೆ ಅಂತ ಅಂದರೆ ನಾವು ಫಿಸ್ ಕರಿನ ಅವಾಗವಾಗ ಬಿಸಿ ಮಾಡ್ತಾ ಇರ್ತೀವಿ. ಬಿಸಿ ಮಾಡಬೇಕಾದ್ರೆ ಅದೇನಾಗುತ್ತೆ ಅಂದರೆ ಫುಲ್ಲು ಮೀನೆಲ್ಲ ಕಲಿಸ್ಕೊಂಡ್ಬಿಡುತ್ತೆ, ಕೈಗೆ ಮೀನೇ ಸಿಕ್ಕಲ್ಲ. ಅದಕ್ಕೆ ನಾವು ಮೀನು ಹಾಕಿ ಒಂದು ಸ್ವಲ್ಪ ಹೊತ್ತು ಬಿಟ್ಟಾದಮೇಲೆ ಎಲ್ಲ ಎತ್ತಿಟ್ಕೊಂಡ್ಬಿಡ್ಬೇಕು. ಮೀನನ್ನು ಎತ್ತಿ ನಾವು ಸಪ್ರೇಟಾಗಿ ಇಟ್ಕೊಂಡಾದಮೇಲೆ ನಮಗೆ ಯಾವಾಗ ಬೇಕು ಅನಿಸುತ್ತೋ ಸಾಂಬಾರು, ಅಂದರೆ ಫಿಸ್ ಕರಿ ಯಾವಾಗ ಬೇಕು ಅನಿಸುತ್ತೋ ಆವಾಗ ಫಿಸ್ ಕರಿನ ನಾವು ಕುದಿಸ್ಕೊಬೋದು. ಆವಾಗ ನಮಗೆ ಮೀನಾಗೆ ಸಿಗುತ್ತೆ, ಏನೂ ಆಗಲ್ಲ, ಚೆನ್ನಾಗಿ ಇರುತ್ತೆ. ನಿಮಗೂ ಗೊತ್ತಿದೆಯಲ್ವ ಮೀನಿನ ವಿಷಯದಲ್ಲಿ ಯಾವತ್ತೂ ಜಾಸ್ತಿ ಹೊತ್ತು ಬೇಯಿಸಿದ್ರೆ ಆಗಲ್ಲ ಅಂತ. ಇದು ಗೊತ್ತಿರೋ ವಿಷಯನೇ. ನೋಡಿ ಇಷ್ಟ ಹಾಗೆ ಆಗುತ್ತೆ ಅಂದ್ಕೊತೀನಿ. ಇವತ್ತು ನಾನು ಮಾಡಿರುವಂತಹ ಫಿಸ್ ಕರಿ ಮತ್ತು ಮುದ್ದೆ ಕಾಂಬಿನೇಷನ್ ಸೂಪರಾಗಿರುತ್ತೆ. ಮತ್ತು ನಿಮ್ಗೇನಾದ್ರೂ ಫಿಸ್ ಸಾಂಬಾರು ಅಂದರೆ ತೆಳ್ಳಗೆ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಅದೂ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಫ್ರೆಶ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ, ಮತ್ತು ಮೀನನ್ನು ಬಿಡಿಸ್ಕೊಂಡು ಚಿಕ್ಕ ಮಕ್ಕಳು ಸಹ ತಿನ್ಬೋದು, ಅಷ್ಟು ಇರಲಿಲ್ಲ, ಚೆನ್ನಾಗಿತ್ತು. ಇಷ್ಟ ಆಗಿದ್ರೆ ಇಷ್ಟ ಆಗೇ ಆಗುತ್ತೆ ಅಂದ್ಕೊತೀನಿ. ನೋಡಿ ಒಂದು ಸಲ ನಾನು ಮಾಡಿರೋ ಥರ ಟ್ರೈ ಮಾಡಿ ನೋಡಿ. ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಕಮೆಂಟ್ ಮಾಡಿ ತಿಳಿಸಿ. ಓಕೆ ಫ್ರೆಂಡ್ಸ್, ಬಾಯ್.